ಈದ್ಗಾ ಮೈದಾನದಲ್ಲಿ ನಡೆಯುತ್ತಾ ಗಣೇಶೋತ್ಸವ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಅನುಮತಿ ಸಿಕ್ಕಿಲ್ಲ. 3 ವರ್ಷದಿಂದ ಗಣೇಶೋತ್ಸವಕ್ಕಾಗಿ ಹೋರಾಟ ನಡೀತಾನೆ ಇದೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ನಡೆಯುತ್ತಾ 3 ವರ್ಷದಿಂದ ಗಣೇಶೋತ್ಸವಕ್ಕಾಗಿ ಹೋರಾಟ. ಗಣೇಶೋತ್ಸವ ಆಚರಣೆಗೆ ತಡೆ ನೀಡಿದ್ದ ಸುಪ್ರೀಂ ಕೋರ್ಟ್ 2023, 2024ರಲ್ಲಿಯೂ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಈ ಬಾರಿ ದಾಖಲೆಗಳ ಸಮೇತ ದಾವೆ ಹೂಡಲು ನಿರ್ಧಾರ. ದಾವೆ ಹೂಡಲಿರುವ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ. ಸ್ವಾತಂತ್ರ್ಯ ದಿನ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ದಸರಾ ಎಲ್ಲದಕ್ಕೂ ಅವಕಾಶ ಕೊಡುವಂತೆ ಕಾನೂನು ಹೋರಾಟ ಮಾಡಲಿದೆ. 22ರಲ್ಲಿ ನಮಗೆ ಗಣೇಶ ಕೂರಿಸಲಿಕ್ಕೆ ಹೆಚ್ಚಿನ ಅಂಶ ಪೂರ್ತಿ ಅನುಮತಿ ಸಿಕ್ಕಿತ್ತು ನಮಗೆ. ಆದರೆ ನಮ್ಮ ಕ್ಷೇತ್ರದ MLA ಅವರು ಜಮೀರ್ ಅಹಮದ್ ಅವರು ಸುಪ್ರೀಂ ಕೋರ್ಟ್ ಹೋಗಿ ಕಪಿಲ್ ಸಿಬಲ್ ಅವ್ರನ್ನ ಮುಖೇಣ ಅದನ್ನು ಹಬ್ಬ ನಡೆಸಬಾರ್ದು, ಗಣೇಶೋತ್ಸವ ಮಾಡಬಾರ್ದು, ಗಣೇಶ ಕೂರಿಸಬಾರ್ದು ಅಂತ ಹೇಳಿ ಅದನ್ನು ಸ್ಟೇ ತೊಗೊಂಬಂದಿದ್ರು. ಸ್ಟೇ ತೊಗೊಂಬಂದಮೇಲೆ ನಾವು ಅವರು ಯಾವಾಗ ಇದು ಕೋರ್ಟ್ಗೆ ಹೋಗ್ತೋ ಇದು ಕಾನೂನು ಹೋರಾಟನೇ ಇದಕ್ಕೆ ಸರಿಯಾದಂಥ ಮಾರ್ಗ ಅಂತ ತಿಳ್ಕೊಂಡು ನಾವು ಬೇರೆ ಯಾವ ಹೋರಾಟಕ್ಕೂ ಹೋಗ್ದಿರ ಕಾನೂನು ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಈ ವರ್ಷವೂ ಸಹ ನಾವು 6ನೇ ತಾರೀಕಿನ ದಿವಸ ನಾವು DC ಅವರಿಗೆ ಲೆಟ್ರ್ ಕೊಟ್ವಿ. ಈ ಥರ ಗಣೇಶೋತ್ಸವ ಮಾಡಬೇಕು, ಗಣೇಶ ಕೂರಿಸ್ಬೇಕು, ನಮಗೆ ಅನುಮತಿ ಕೊಡಿ ಅಂತೇಳಿ. ನಾವು 6ನೇ ತಾರೀಕು ನಾವೇನಾದ್ರು ಲೆಟ್ರ್ ಕೊಟ್ಟ ಮೇಲೆ ಸುಮಾರು 23ನೇ ತಾರೀಕು ನಮಗೆ ಹಿಂಬರಹ ಕೊಡ್ತಾರೆ. ಅದು ಖುದ್ದಾಗಿ ಕೊಡಲ್ಲ, ನಮ್ಮನ್ನು ಕರೆದೂ ಇಲ್ಲ, ಪೋಸ್ಟಲ್ಲಿ ಕಳಿಸ್ತಾರೆ. ಅದಾದರೆ 2 ದಿವಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.